ಪ್ರತಿ ಗಂಟೆ ಕೂಡ ಆಪರೇಷನ್ ಕಮಲ ನಡೀತಾ ಇದೆ. ಅವರು ಕೊಟ್ಟಿರುವ ಆಫರ್ ಕೇಳಿದ್ರೆ ಶಾಕ್ ಆಗುತ್ತೆ ಅಂತ ಬೆಂಗಳೂರಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರು ಯಾರನ್ನ ಸಂಪರ್ಕ ಮಾಡಿ ಮಾತನಾಡಿದ್ದಾರೆ, ಏನೇನು ಆಫರ್ಗಳನ್ನು ನೀಡ್ತಾ ಇದ್ದಾರೆ ಎಲ್ಲವೂ ಕೂಡ ನನಗೆ ಗೊತ್ತಿದೆ. ಎಲ್ಲಿಂದ ಬರುತ್ತೆ ಬಿಜೆಪಿಯವರಿಗೆ ಅಷ್ಟೊಂದು ದುಡ್ಡು? ಇದು ಮೂರನೇ ಅವರಿಗೆ ಕೇಳ್ತಿರೋದು. ದಿನೇಶ್ ಗುಂಡೂರಾವ್ ಕೇಳಿದ್ದಾಯಿತು, ಸಿದ್ದರಾಮಯ್ಯ ಕೇಳಿದ್ದಾಯಿತು, ಈಗ ಕುಮಾರಸ್ವಾಮಿ ಕೇಳ್ತಾ ಇದ್ದಾರೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರುತ್ತೆ ಬಿಜೆಪಿಯವರಿಗೆ ಅಂತ ಕೇಳ್ತಾ ಇದ್ದಾರೆ. ಆಪರೇಷನ್ ಕಮಲಕ್ಕೆ ನನ್ನ ಯಾವುದೇ ಅಬ್ಜೆಕ್ಷನ್ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಅವರು ಸಂತೋಷವಾಗಿ ಮಾಡಿಕೊಳ್ಳಲಿ, ಟೆನ್ಷನ್ ಇಲ್ಲ ಅಂತ ಬೆಂಗಳೂರಲ್ಲಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಕ್ಷಣವೂ ಕೂಡ ಆಪರೇಷನ್ ಕಮಲ ನಡೀತಾನೆ ಇದೆ, ಇದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಪ್ರತಿ ಗಂಟೆಯೂ ಆಪರೇಷನ್ ನಡೀತಾ ಇದೆ. ಆಪರೇಷನ್ ಕಮಲ ಮಾಡಿಕೊಳ್ಳಿ ಬಿಡಿ, ಅವರು ನನ್ನ ಯಾವುದೇ ಅಬ್ಜೆಕ್ಷನ್ ಇಲ್ಲ, ಅವರು ಸಂತೋಷವಾಗಿ ಆಪರೇಷನ್ ಮಾಡಿಕೊಳ್ಳಲಿ, ಟೆನ್ಷನ್ ಇಲ್ಲ ಅನ್ನುವಂಥ ಹೇಳಿಕೆಯನ್ನು ವಿಚಿತ್ರವಾಗಿ ಸಿಎಂ ಕುಮಾರಸ್ವಾಮಿ ನೀಡಿದ್ದಾರೆ. ಜೊತೆಗೆ ಅವರು ಕೊಟ್ಟಿರೋ ಆಫರ್ ಕೇಳಿದ್ರೆ ಶಾಕ್ ಆಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಮತ್ತೆ ನಾನು ಮೋದಿ ರೀತಿ ಡೋಂಗಿ ಬಜೆಟ್ ಮಂಡಿಸೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕುಮಾರಸ್ವಾಮಿ ನೀಡಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಸಿಎಂ ಕುಮಾರಸ್ವಾಮಿ ಈ ರೀತಿ ಹೇಳಿದ್ದಾರೆ, ನಾನು ರಾಜ್ಯಕ್ಕಾಗಿ ಉತ್ತಮ ಬಜೆಟ್ ಅನ್ನು ಮಂಡಿಸ್ತೀನಿ, ಮೋದಿ ರೀತಿ ಡೋಂಗಿ ಬಜೆಟ್ ಮಂಡಿಸೋದಿಲ್ಲ, ಎಲ್ಲರ ಪರವಾದ ಬಜೆಟ್ ಮಂಡಿಸ್ತೀನಿ ಅಂತ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಡೋಂಗಿ ಬಜೆಟ್ ಮಂಡಿಸಲ್ಲ, ಉತ್ತಮ ಬಜೆಟ್ ಮಂಡಿಸ್ತೀನಿ ಅನ್ನುವಂಥ ಹೇಳಿಕೆಯನ್ನು ಮುಖ್ಯಮಂತ್ರಿ ನೀಡಿದ್ದಾರೆ. ಬನ್ನಿ ಹಾಗಾದ್ರೆ ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಏನು ಹೇಳಿದ್ದಾರೆ, ಹಾಗೆ ಬಜೆಟ್ಗೆ ಸಂಬಂಧಪಟ್ಟ ಹಾಗೆ ಏನು ಹೇಳಿದ್ದಾರೆ ನೋಡ್ಕೊಂಡ್ ಬರೋಣ. ಅವರು ಅದರಲ್ಲಿ ಸಂಪೂರ್ಣ ಸರ್ವ ಸ್ವತಂತ್ರರಿದ್ದಾರೆ. ಏನೇನು ಮಾಡ್ತಿದ್ದಾರೆ ಅನ್ನೋದು ಪ್ರತಿಯೊಂದು ವಿಷಯಗಳು ಗೊತ್ತಿದೆ ನನಗೆ. ಆಪರೇಷನ್ ಕಮಲ ಸಂತೋಷವಾಗಿ ಮಾಡ್ಕೋಬಹುದು ಅವರು, ನಂದೇನು ಅಬ್ಜೆಕ್ಷನ್. ಯಾವ್ಯಾವ MLAಗಳಿಗೆ ಫೋನ್ ಮಾಡಿದ್ದಾರೆ, ಯಾರ್ಯಾರಿಗೆ ಏನೇನು ಆಫರ್ ಕೊಟ್ಟಿದ್ದಾರೆ, ಅವರೆಲ್ಲ ನನಗೆ ಅವ್ರ ಇನ್ಫಾರ್ಮೇಶನ್ ನನ್ನ ಟಚ್ ಹೇಳ್ತಾನೆ ಇದ್ದಾರೆ. ನೆನ್ನೆ ಎಷ್ಟು ಜನ MLAಗೆ ಮಾಡಿದ್ರು, ಮೊನ್ನೆ ಯಾರಿಗೆ ಮಾಡಿದ್ರು, ಎಲ್ಲ ನನ್ನ ಹತ್ರ ಮಾಹಿತಿಗಳಿದೆ. ದಿನನಿತ್ಯ ಸಂಪರ್ಕದಲ್ಲಿ ಅದರಲ್ಲೇನು ಸಂಶಯನಾ? ಆ ದುಡ್ಡು ಅದು ಏನು ಆಫರ್ ಕೊಡ್ತಾರೋ, ಆ ದುಡ್ಡು ಅದು ಎಲ್ಲಿಂದ ತಂತಾರೋ. ನಾನು ಅವರಿಗೆ ಆಪರೇಷನ್ ಕಮಲ ಮಾಡೋದಕ್ಕೆ ನಂದು ಯಾವ ಅಬ್ಜೆಕ್ಷನ್ ಇಲ್ಲ, ಸಂತೋಷವಾಗಿ ಮಾಡ್ಕೊಳ್ಳಿ. ಅವರು ಹೇಳ್ತಾರೆ, ನನ್ನ ಕೆಲಸ ನಾನು ಮಾಡಬೇಕಲ್ಲ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನರೇಂದ್ರ ಮೋದಿ ನೋಡಿದ್ರೆ ಕರಪ್ಷನ್ ನಿಲ್ಲಿಸ್ತೀನಿ ಅಂತಾರೆ. ಕರಪ್ಷನ್ ನಿಲ್ಲಿಸೋದ್ರ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅವರಿಗೆ? ಬ್ಲ್ಯಾಕ್ ಮನಿ ನಿಲ್ಲಿಸ್ತೀನಿ ಅಂದರು. ಅವ್ರು ಹೇಳ್ತಕ್ಕಂಥ ಒಂದೊಂದು ಆಫರ್ಗಳು ಕೇಳ್ಬಿಟ್ರೆ ನಮಗೆ ಭಯ ಆಗುತ್ತೆ. ಅದರಿಂದ ಮಾಡ್ಕೊಳ್ಳಿ, ಎಲ್ಲ ಥರ ನಿರೀಕ್ಷೆನೂ ಇಟ್ಕೋಬೋದು. ಯಾವ ಸಮಸ್ಯೆಗಳಿಲ್ಲ, ಉತ್ತಮವಾದಂಥ ಬಜೆಟನ್ನು ಕೊಡ್ತೀನಿ. ಸದಾನಂದ ಗೌಡ್ರೇ ಹೇಳಿದಾರಲ್ಲ, ಅದಂಥದ್ದು ಅವರಿಗೆ ಪಾಪ ಸರ್ಕಾರ ಉಳಿಸ್ಕೊಳ್ಳೋದೇ ಚಿಂತೆ, ಬಜೆಟ್ ಎಲ್ಲಿ ರೆಡಿ ಮಾಡ್ತಾರೆ ಅಂತ. ನರೇಂದ್ರ ಮೋದಿ ಥರ ಡೋಂಗಿ ಬಜೆಟ್ ಕೊಡಲ್ಲ. ಜನಗಳ ಕಷ್ಟದ ಬಜೆಟ್ ಏನಿದೆ, ಜನಗಳಿಗೆ ಏನು ಸರಿ ಮಾಡ್ತಕ್ಕಂಥ ಕಾರ್ಯಕ್ರಮ ಕೊಡಬೇಕು, ಅದರ ಕಡೆ ನನ್ನ ಗಮನ 15 ದಿವಸದಿಂದ. ಯಾವ ಸರ್ಕಾರ ಉಳಿಸ್ಕೋಬೇಕು ಮಾಡಬೇಕು ಅನ್ನೋದಕ್ಕೆ ನಾನು ಸಮಯ ಇಟ್ಟಿಲ್ಲ. ಬಜೆಟ್ ಪ್ರಿಪ್ರೇಷನ್ಗೆ 15 ದಿವಸದಿಂದ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ದೀನಿ.